ಇದರ ಉದ್ದೇಶ ಇಷ್ಟೇ, ಏನು ಇದಕ್ಕೆ ಮುಂಚೆ ಸಚಿವರಾಗಿದ್ದಾಗ ವಾಲ್ಮೀಕಿ ನಿಗಮದಲ್ಲಿ ಅಂದ್ರೆ ST ಸಮುದಾಯಕ್ಕೆ ಸೇರಬೇಕಾಗಿರೋ ಹಣವನ್ನು ಸುಮಾರು 187 ಕೋಟಿ ರೂಪಾಯಿಯನ್ನ ಭ್ರಷ್ಟಾಚಾರ ಮಾಡಿ ಅದನ್ನು ಅವರು ತೆಲಂಗಾಣ ಮತ್ತು ಆಂಧ್ರ ಕಡೆಗೆ ಅವರ ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತೆ ಕಾಂಗ್ರೆಸ್ ಎಲೆಕ್ಷನ್ಗೆ ಯೂಸ್ ಮಾಡ್ಕೊಳ್ಳಕ್ಕೆ ಭ್ರಷ್ಟಾಚಾರ ಮಾಡಿ ಹಣಗಳನ್ನು ಟ್ರಾನ್ಸ್ಫರ್ ಮಾಡಿ ಸಿಕ್ಕಾಕೊಂಡು ಅದನ್ನು ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ಕೂಡ ಒಪ್ಕೊಂಡಿದ್ದಾರೆ. ಅದು ಹೆಂಗ್ ಒಪ್ಕೊಂಡ್ರು ಅಂದ್ರೆ 187 ಕೋಟಿ ಅಲ್ಲ, ಬರೀ 87 ಕೋಟಿ. ಅದು 87 ಕೋಟಿ ಇರ್ಲಿ, 8.5 ಕೋಟಿ ಇರ್ಲಿ, ಅದು ಜನರ ದುಡ್ಡು, ನಮ್ಮೆಲ್ಲರ ದುಡ್ಡು. ಅದು ದೀನ ದಲಿತರಿಗೆ ಸೇರ್ಬೇಕಾಗಿತ್ತು, ವಾಲ್ಮೀಕಿ ಜನಾಂಗಕ್ಕೆ ಸೇರ್ಬೇಕಾಗಿತ್ತು. ಅಂತ ದುಡ್ಡನ್ನು ಅವರು ಭ್ರಷ್ಟಾಚಾರ ಮಾಡಿ ದುರುಪಯೋಗ ಮಾಡಿದ್ದಾರೆ. ಮತ್ತೆ ತಿರ್ಗಾ ಇವಾಗಿರೋ ಹೊಸ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಸಂಪುಟದಲ್ಲಿ ತಿರ್ಗಾ ಯಾರು ಭ್ರಷ್ಟದಲ್ಲಿ ನುಡುಗಿ ಅವರೇ ಖುದ್ದಾಗಿ ರಾಜೀನಾಮೆ ಕೊಟ್ಟಿದ್ದಾರೋ ಇವಾಗಲೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ನೂ ಅವರು ನಿರ್ಭರದ ಅಂತ ಪ್ರೂವ್ ಆಗಿಲ್ಲ. ಆಗಿದ ಪಕ್ಷದಲ್ಲಿ SIT ತನಿಖೆ ನಡೀತಾ ಇದೆ, ED ತನಿಖೆ ನಡೀತಾ ಇದೆ. ಇದ್ರೂ ಕೂಡ ಅವ್ರು ನಿರ್ಭಾದೆ ಅಂತ ಪ್ರೂವ್ ಮಾಡೋಕೆ ಮುಂಚೆನೆ ತಿರ್ಗಾ ಅವರನ್ನ ಬಂದು ಸಂಪುಟದಲ್ಲಿ ಸಚಿವರಾಗಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಅದನ್ನು ವಿರೋಧಿಸಿ ಅಲ್ಲಿ ಸಂಪುಟದಲ್ಲಿ ನಮ್ಮ ಎಲ್ಲ BJP ಮತ್ತೆ JDS ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಕೂಡ ಎಲ್ಲ 31 ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. KGF ನಿಂದ ಬಂದಿರೋ ಎಲ್ಲ ಮುಖಂಡರು ಮತ್ತೆ ಕಾರ್ಯಕರ್ತರು ಬಂದು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಧನ್ಯವಾದ ತಿಳಿಸ್ತಾ ಈಗ ತಾನೇ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ನಮ್ಮ ಆತ್ಮನಾದ ಮಹೇಶ್ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತ. ಎಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ರಾಜ್ಯದ ಅಧ್ಯಕ್ಷರು ಆದಂತ ಶ್ರೀ ಬಿ ಅವ್ರನ್ನ ಈ ಕೂಡಲೇ ವಜಾಗೊಳಿಸ್ಬೇಕು ಅಂತ ಒಂದು ಒತ್ತಾಯವನ್ನು ಏರಿ ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಒಂದಲ್ಲ ಒಂದು ಹಗರಣಗಳಲ್ಲಿ ಇದೆ. ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರೂ ಸಹ ಭ್ರಷ್ಟಾಚಾರ ಮಾತ್ರ ಬದಲಾವಣೆ ಆಗ್ಲಿಲ್ಲ. ಲಾಸ್ಟ್ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟ SCP TSP ಹಣವನ್ನು ಅವರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಂಡಿದ್ದು ಕೂಡ ಎಲ್ಲ ಸಾರ್ವಜನಿಕರು ಖಂಡಿಸಿದ್ದಾರೆ. ಮಂತ್ರಿಗಳು ನಾಗೇಂದ್ರ ಅವರು ವಾಲ್ಮೀಕಿ ಬೋರ್ಡ್ ಅಲ್ಲಿ ಏನಿತ್ತು ಹಣ, ತೆಲಂಗಾಣ ಚುನಾವಣೆ ಸಮಯದಲ್ಲಿ ಅವರ ವೈಯಕ್ತಿಕ ಖಾತೆಗಳಿಗೆ, ಅವರ ಸಂಬಂಧಿಕರ ಖಾತೆಗಳಿಗೆ ಹಣ ಕಳಿಸಿರೋದು ಎಲ್ಲರ ಗಮನಕ್ಕೂ ಬಂದರೂ ಸಹ ಸ್ವತಃ ಮುಖ್ಯಮಂತ್ರಿಗಳೆಲ್ಲ ಹೇಳ್ತಿದ್ರು 187 ಕೋಟಿ ಅಲ್ಲ 80 ಕೋಟಿ ಅಂತ. 1 ರೂಪಾಯಿ ತಿಂದ್ರು ಕಳ್ಳನೆ, ಲಕ್ಷ ತಿಂದ್ರು ಕಳ್ಳನೆ. ಕಳ್ತನ ಮಾಡಿ, ನಾನು ದೊಡ್ಡ ಮಟ್ಟದಲ್ಲಿ ಕಳ್ತನ ಮಾಡ್ಲಿಲ್ಲ, ಸಣ್ಣದಾಗಿ ಮಾಡಿದೆ ಅಂದ್ರೆ ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಶಿಕ್ಷೆ ಪ್ರಮಾಣ ಎರಡಕ್ಕೂ ಒಂದೇ ಆಗಿರುತ್ತೆ. ಸುಮಾರು ಜನ ಶಾಸಕರು ನಾವು ಮಂತ್ರಿಗಳಾಗಬೇಕು ಇಲ್ಲಾಂದ್ರೆ ರಾಜೀನಾಮೆ ಕೊಡ್ತೀವಿ ಅಂತಂದ್ರು ಕೂಡ ಅವ್ರಿಗೆ ವ್ಯಾಪಾರ ಕುದುರಿಸ್ಕೊಳಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಯಾರು ದೊಡ್ಡ ಮಟ್ಟದಲ್ಲಿ ಹಣ ಸಂದಾಯ ಮಾಡಿದರೆ ಮುಖ್ಯಮಂತ್ರಿಗಳಿಗೆ, ಅವ್ರಿಗೆ ಇವಾಗ ಮಂತ್ರಿಮಂಡಲದ ಸ್ಥಾನ ಕೊಟ್ಟಿದ್ದಾರೆ. ನಾಗೇಂದ್ರನ ಹೊರತುಪಡಿಸಿ ಸುಮಾರು ಜನ ಅಲ್ಲಿ ಅರ್ಹರಿದ್ರು ಸಹ ಅವರು ಕೊಡ್ಲಿಲ್ಲ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆನಲ್ಲಿ ಒಂದು ಚೆನ್ನಾಗಿರೋ ಒಂದು ಜಿಲ್ಲೆ, ಅಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬೋದು. ಅವ್ರು ದುಡ್ಡು ಮಾಡಿ ಇವರು ಕೊಟ್ರೆ ಇವರು ನೆಕ್ಸ್ಟ್ ನಡೆಯೋ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಫಂಡಿಂಗ್ ಮಾಡ್ಬೋದು ಅಂತ ಒಂದು ಭ್ರಷ್ಟ ಸರ್ಕಾರನ ನಾವು ತೆಗಿಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ. ನಿನ್ನೆನೂ ಸಹ ಕೋಲಾರದಲ್ಲಿ ಬೆಳಿಗ್ಗೆ ನಾನು ಸ್ವಲ್ಪ ಬರೋ ತಡವಾಯ್ತು. ನಾನು ಬಂದಾಗ್ಲೂ ಸಹ ಸುಮಾರು ಜನ ಇದ್ರು, ಸುಮಾರು 250ಕ್ಕೂ 300 ಜನಕ್ಕೂ ಮೇಲೆ ಇದ್ರು. ಕೆಲವರು ಪತ್ರಕರ್ತರು ಕೂಡ ಸ್ನೇಹಿತರೆ ಅಂತ ನಾವು ಅನ್ಕೊಂಡಿದ್ವಿ. ಅವ್ರು ಕೇಳಿದ್ರು, ಅಣ್ಣ ಇವತ್ತು ನೀವು ಸಾಂಕೇತಿಕವಾಗಿ ಮಾಡಿ ಬಿಟ್ಬಿಡ್ತೀರಾ ಅಂದಾಗ, ಇಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಇದರಲ್ಲಿ ದೃಢವಾಗಿದ್ದಾರೆ, ಪ್ರತಿದಿನ ಕೂಡ ನಾವಿಲ್ಲಿ ಧರಣಿ ಮಾಡೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಂಗಳವಾರ ಒಂದು ದೊಡ್ಡ ಮಟ್ಟದ ಹೋರಾಟ ಇಡೀ ಜಿಲ್ಲೆಯ
ಮಾಲೂರು ಅವತ್ತಿರುತ್ತೆ, ಆದ್ರೆ ಜಿಲ್ಲೆ ಎಲ್ಲರೂ ಸೇರಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ. ಒಂದ್ ಅರ್ಥ ಮಾಡ್ಕೋಬೇಕು, ಇಲ್ಲಿ ಯಾರು ಓಂ ಶಕ್ತಿ ಚಲಪತಿ ಅವರು ಸ್ವಂತಕ್ಕೆ ಕೇಳೋದಕ್ಕೆ ಇಲ್ಲಿ ಕೂತ್ಕೊಂಡಿಲ್ಲ. ನಾನಾಗ್ಲಿ ನಮ್ಮ ಕಮಲ್ನಾಥ್ ಆಗ್ಲಿ ಅವ್ರ ಸ್ವಂತಕ್ಕೆ ಕೇಳಲಿಲ್ಲ. ಜನರಿಗೆ ಅನುಕೂಲ ಆಗ್ಬೇಕು. ನಾವು ಕಟ್ಟಿರೋ ಟ್ಯಾಕ್ಸ್ ಹಣನ ನೀವು ದುರ್ಬಳಕೆ ಮಾಡ್ಕೋತಾ ಇದ್ದೀರಾ, ಇದನ್ನ ಖಂಡಿಸೋದಕ್ಕೆ ನಾವು ಕೂತ್ಕೊಂಡಿದ್ದೀವಿ. ನೀವು ನಾಗೇಂದ್ರ ಅವರು ರಾಜೀನಾಮೆ ತಗೊಳ್ಳೋ ತನಕ ಈ ಹೋರಾಟ ಇಡೀ ರಾಜ್ಯದಲ್ಲಿ ಇರುತ್ತೆ. ನಮ್ಮ ಸೆಷನ್ ನಡೀತಾ ಇದೆ, ನಿನ್ನೆ ಕೂಡ ನಾವು ಸೆಷನ್ ಅಲ್ಲಿ ನೋಡಿದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ದೊಡ್ಡ ಮಟ್ಟದ ಹೋರಾಟ ನಡೆಸ್ತಾ ಇದ್ದಾರೆ. ಒಂದೇ ಒಂದು ಹಗರಣ ಅಲ್ಲ, ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇಂಥ ಒಂದು ಭ್ರಷ್ಟ ಸರ್ಕಾರನ ನಾವು ಕಡೆಗಣಿಸ್ಬೇಕು ಅಂತಂದ್ರೆ ಎಲ್ಲ ಪ್ರಜೆಗಳು ಧೈರ್ಯವಾಗಿ ಆಚೆ ಬಂದು ಮಾತಾಡ್ಬೇಕು. ಈ ಒಂದು ಹೋರಾಟ ತುಂಬಾ ಚೆನ್ನಾಗಿ ನಡೀತಾ ಇದೆ. நம் கர்நாடகாவில் மாபெரும் ஊழல் செய்த நாகேந்திராவை எதிர்த்து இந்த போராட்டமானது நடந்து கொண்டு இருக்கிறது. நான் காலையில் கூகுள் பண்ணி பார்த்தேன், நாகேந்திரா யாரு, அவரது ஹிஸ்டரி. நான் கூகுளில் போட்டதோ வால்மீகி அகரணா அப்படின்னு வருது, வேற எந்த தலைவருக்கு நான் வந்ததுங்களா இல்லை. அப்போ நான் கூகுளே சொல்லுது நீ அகரணா பண்ணியிருக்கிற, அதனால தான் கூகுள்லே நெக்ஸ்ட் உன் பேருக்கு நெக்ஸ்ட் வால்மீகி அகர்ணா அப்படின்னு சொல்லிட்டு வந்திருக்குது. அதனால இந்த டி.கே. சிவகுமார் அவரு இவரு ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಮುನ್ನಾಲ ನಾನು ಹುಲಿ, ನಾನು ಸಿಂಹ, ಅದು ಇದು ಅಂತ ಗರ್ಸ್ತಾ ಇದ್ರು. ಇವಾಗ ಅವರು ಇಲಿ ಇಲ್ಲ ಸರ್, ಅದಕ್ಕಿಂತ ಕೀಳೇ ಆಗ್ಬಿಟ್ರು. ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಇಲ್ಲ, ಖಂಡನೆ ಸೇರ್ತಾ ಇರ್ತೀನಿ. ನೀವು ಅವ್ರ ಕೂಡಲೇ ಅವ್ರನ್ನ ಕಿತ್ತು ಬಿಸಾಕ್ಬೇಕು. ಯಾಕಂದ್ರೆ ಮುದ್ದೆ ಮಕ್ಕಳು SC/ST ಜನಾಂಗರು ಅವ್ರ ಹಣನ ನೀವು ನುಂಗಿ ನೀರು ಕುಡಿದೀರ ಅಂದ್ರೆ ಅದಕ್ಕಿಂತ ಕೀಳಾದ ಯಾವ್ದು ಇಲ್ಲ. ಅವರು ಮುಂದೆ ಬರ್ಬೇಕಂತ ಗೌರ್ಮೆಂಟ್ ಅವ್ರಿಗೆ ಹಣನ ಮೀಸಲಿಟ್ಟಿದ್ದಾರೆ. ಆ ಹಣನ ಸರ್ ಅವರು ಹಗರಣ ಮಾಡಿಲ್ಲ ಸರ್, ಸುನಾಮಿ ಹೊಡೆದು ಬಿಟ್ಟಿದ್ದಾರೆ. ಹಂಗೆ ಅವ್ರ ಫಂಡ್ ಎಷ್ಟು ನಿಗದಿ ಮಾಡಿದ್ರು ಆ ಫಂಡನ್ನ ಹೊಡೆದ್ಬಿಟ್ಟಿದ್ದಾರೆ. ಅದಕ್ಕೆ ಅವರು ನಾಚಿಕೆ ಪಡ್ಬೇಕು ಸರ್. ನಮ್ಮ ಊರಲ್ಲಿ ಒಂದು ಘಟನೆ ಆಯ್ತು. 30 ವರ್ಷಕ್ಕೆ ಮುಂಚೆ ಒಂದು ಚಿಕ್ಕ ಕಳ್ತನ ಮಾಡಿದ್ದಾರೆ ಒಬ್ರು. 30 ವರ್ಷಕ್ಕೆ ಮುಂಚೆ ಅದು ಅವ್ರ ಮನೆಯಲ್ಲಿ ಗೊತ್ತಾದ್ಮೇಲೆ ಅವ್ರು ಏನ್ ಮಾಡ್ಬಿಟ್ರು, ಆ ಊರನ್ನೇ ಬಿಟ್ಟು ಹೋಗ್ಬಿಟ್ರು. ನಾಚಿಕೆ ಪಟ್ಕೊಂಡು ಬಿಟ್ಟು ಹೋಗ್ಬಿಟ್ರು. ಆ 30 ವರ್ಷಕ್ಕೆ ಮುಂದೆ ಆಗಿರೋ ಕಳ್ತನನ ಇವಾಗ ಪೊಲೀಸ್ ಅವ್ರು ಹುಡ್ಕೊಂಡು ಬಂದು ಅವ್ರು ಜೈಲಲ್ಲಿ ಹಾಕಿದ್ದಾರೆ. ಇಷ್ಟು ದೊಡ್ಡ ಹಗರಣ ಮಾಡಿದ ಇವ್ರಿಗೆ ಯಾಕೆ ಬಿಟ್ಟಿದ್ದೀರಾ ಸರ್? ಒಂದು ಕೆಲಸ ನಾವು ಹೋಗಿ ಜಾಯಿನ್ ಆಗ್ಬೇಕಂದ್ರೆ ಪೊಲೀಸ್ ವೆರಿಫಿಕೇಶನ್ ಕೇಳ್ತಾರೆ. ಇಷ್ಟು ದೊಡ್ಡ ಕೆಲಸ ಕೊಡ್ತಾರೆ, ಇವ್ರಿಗೆ ಯಾಕೆ ವೆರಿಫಿಕೇಶನ್ ಕೇಳಿಲ್ಲ? ನೀವು ಯಾಕೆ ಕೇಳಿಲ್ಲ? ಅದ್ರಾಗಿ ನಿಮ್ಗೆ ಮಾನ ಮರ್ಯಾದೆ ಇದ್ರೆ ದಯವಿಟ್ಟು ರಿಸೈನ್ ಮಾಡ್ಬಿಟ್ಟು ಹೋಗ್ಬೇಕು. ನಿಮ್ಗೆ 6 ದಿನ ಟೈಮ್ ಕೊಡ್ತೀವಿ ನೋಡಿ. ಈ ಬಿಸಿಲಲ್ಲಿ ನಾವು ಬಂದು ಕೂತ್ಕೊಂಡು ನಮ್ಮ ಮನೆಗೆ ಯಾರು ಕೇಳಿಲ್ಲ, ಇಲ್ಲಿರೋ ರಿಲೇಟಿವ್ ಮನೆಗೆ ಕೇಳ್ತಾ ಇಲ್ಲ, ಜನಕ್ಕಾಗಿ ಕೇಳ್ತಾ ಇದಾರೆ. ದಯವಿಟ್ಟು ಸಿಂಹ ಹುಲಿ ಇವರು ಡಿ.ಕೆ. ಶಿವಕುಮಾರ್ ಅವರೇ ದಯವಿಟ್ಟು ಕಿತ್ತಾಕ್ಬೇಕು. ಇವ್ರು ಮುಂಚೆ ಇದ್ರಲ್ಲ ನಮ್ಮ ಸಿದ್ದರಾಮಯ್ಯ, ಅವ್ರಿಗಿರೋ ಧೈರ್ಯ ಕೂಡ ನಿಮ್ಗಿಲ್ಲ. ಅವ್ರು ಕಿತ್ತಾಕ್ಬಿಟ್ರು ಲಾಸ್ಟ್ ಟೈಮ್. ಇವಾಗ ಇವ್ರಿಗೆ ಯಾವ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಾ? ಪ್ಲಾನಿಂಗ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಹೆಂಗೆ ನೀವು ಕಳ್ತನ ಮಾಡ್ಬೇಕಂತ ಪ್ಲಾನ್ ಮಾಡಕ್ಕೆ ಮಿನಿಸ್ಟರ್ ಕೊಟ್ಟಿದ್ದಾರೆ ಇವ್ರಿಗೆ. ಅದಕ್ಕಾಗಿ ನಾವು ಯಾವಾಗ ಕೇಳ್ತಾ ಇದೀವಿ, ಇದು ಇಷ್ಟಕ್ಕೆ ಬಿಡಲ್ಲ. ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ. ದಯವಿಟ್ಟು ಅವ್ರನ್ನ ಕಿತ್ತಾಕ್ಬೇಕು. ಅವ್ರು ಮಾತ್ರ ಇಲ್ಲ, ಇನ್ನೂ 4-5 ಸಾಲು ಇದೆ ನಿಮ್ದು. ಇದೆ ಸರ್, ಕಾರ್ಮಿಕ ಇಲಾಖೆ ಮಂತ್ರಿ ಇದಾರಲ್ಲ ಅವರು ಕಿಟ್ ಕೊಟ್ರು. ಸಂತೋಷ್ ಲಾಡ್ ಅವರು ಕಿಟ್ ಕೊಟ್ರು. ಯಾವಾಗ ನೋಡಿ ಅವರು ಇಂಟರ್ನ್ಯಾಷನಲ್ ಲೆವೆಲೇ ಟ್ರಂಪ್ನ ಬಿಟ್ಟಿಲ್ಲ. ಅವರು ಅಷ್ಟು ಮಾತಾಡ್ತಾರೆ. 700 ರೂಪಾಯಿ ಏನೋ ಅದು ಕಿಟ್ಟು, ಅದು 500 ರೂಪಾಯಿ ಅಂತೆ. ಅದ್ರಿಗೆ ಎಷ್ಟೋ ಹಾಕ್ಬಿಟ್ಟು ಅದ್ರಲ್ಲಿ ಹಗರಣ ಮಾಡಿದ್ದಾರೆ. 8,000 ರೂಪಾಯಿ. ಅದಕ್ಕಾಗಿ இது இஷ்டக்கு பீடல நாவோ இன்னும் உக்ரவாக போராட்டம் கட்சியுடைய தலைவர் எங்களுடைய அண்ணன் ஏனென்றால் ஊழல் காங்கிரஸ் ஆட்சி எங்கெல்லாம் நடைபெறுகிறதோ அங்கெல்லாம் ஊழல் நடைபெற்றே இருக்கிறது. ஏனென்றால் தாழ்த்தப்பட்ட சமுதாயத்துக்கு பாபா சாஹேப் அம்பேத்கர் கொட்டிய பணத்தை அவருடைய சொந்த இதுக்காக பயன்படுத்தி கொண்டு வருகிறார்கள். அது மட்டுமல்ல, வால்மீகி அந்த சமுதாயத்துடைய சேர்ந்துடைய
ஜனங்களுடைய பணத்தையும் வீணடிச்சு எங்கேயோ 10 மாநிலத்தில் நடைபெற்ற சட்டமன்ற தேர்தலுக்கு கொடுத்து வருகிறார் பணத்தை. அது எங்க வகையில் நியாயம்? கர்நாடகா மாநிலத்தில் வாழ்ந்து கொண்டிருக்கும் அனைத்து மக்களும் அவருடைய வரி பணத்தில் கட்டிக்கொண்டு வருகிறார்கள். அந்த பணத்தை துஷ்பிரயோகம் செய்யக்கூடாது என்று இந்த தினமானது போராட்டம் நடைபெற்று வருகின்றது. இது இன்று மட்டுமல்ல, வருகின்ற திங்கட்கிழமை வரையும் நடைபெற்று இருக்கிறது. இந்த தினமானது இன்று எனக்கு வாய்ப்பு அளித்த பாரதிய ஜனதா கட்சியுடைய தலைவர் அண்ணன் சலபதியான் அவர்களுக்கு நன்றி தெரிவித்து